Hello students, we are starting new unit 3, under which we will learn how to compute the total income of an SSC and how to compute the tax liability of an individual. And before learning that, in this video session, I'll teach you deductions under section 80C to 80U. I hope you have thoroughly learned the previous unit 2 on income from other sources. Income tax 2 4th semester become, and we are in unit 3 and video session is 21. So let's see what is in today's class. Students, do you know how to compute tax of an individual? If you remember, you are already introduced to 5 heads of income. What are the 5 heads of income? Income from salary, first head, and we have income from house property, income from business and profession, and the fourth head is taxable capital gain. Under that we have short-term capital gain and long-term capital gain, and the fifth head, which you have recently learned, is income from other sources. We have to total these 5 heads of income. ಈ 5 heads of income ಅನ್ನು ಟೋಟಲ್ ಮಾಡಿದ್ರೆ ಏನು ಸಿಗುತ್ತೆ? ಗ್ರಾಸ್ ಟೋಟಲ್ ಇನ್ಕಮ್. And from this gross total income, an individual can claim deductions under section 80C to 80U. 80C ಮತ್ತು 80C ಇಂದ 80U ಒಳಗಡೆ ಬರುವಂತಹ ಎಕ್ಸ್ಪೆನ್ಸಸ್, ಪೇಮೆಂಟ್ ಮತ್ತು ಇನ್ವೆಸ್ಟ್ಮೆಂಟ್ಗಳಿಗೆ ಒಬ್ಬ SSC ಡಿಡಕ್ಷನ್ ಅನ್ನು ತಗೊಳ್ಬಹುದು. ಡಿಡಕ್ಷನ್ ಆದಮೇಲೆ ವಾಟ್ ಎವರ್ ವಿ ಗೆಟ್ ಇಸ್ ದಿ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, on this, we are going to compute the tax liability according to the rate of tax that is fixed in a particular assessment year. ಆ ಅಸೆಸ್ಮೆಂಟ್ ಇಯರಿಗೆ ಎಷ್ಟು ಟ್ಯಾಕ್ಸ್ ಪರ್ಸೆಂಟೇಜನ್ನು ಇನ್ಕಮ್ ಟ್ಯಾಕ್ಸ್ ಅಥಾರಿಟಿ ಅವರು ಫಿಕ್ಸ್ ಮಾಡಿರ್ತಾರೋ ಅದನ್ನು ಬಳಸ್ಕೊಂಡು ಇನ್ಕಮ್ ಸ್ಲ್ಯಾಬನ್ನು ನೋಡಿಕೊಂಡು, ಇಲ್ಲಿದೆ ಅಲ್ವಾ, ಟ್ಯಾಕ್ಸಬಲ್ ಇನ್ಕಮನ್ನು ನೋಡಿಕೊಂಡು ನಾವು ಟ್ಯಾಕ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈ ಯೂನಿಟಲ್ಲಿ ಕಲಿಯೋದು ನಾವು ಈ 5 ಹೆಡ್ಸ್ ಆಫ್ ಇನ್ಕಮನ್ನು ಟೋಟಲ್ ಮಾಡೋದು, ಗ್ರಾಸ್ ಟೋಟಲ್ ಇನ್ಕಮನ್ನು ಕಂಡುಹಿಡಿಯೋದು, 80C ಇಂದ 80U ವರೆಗೆ ಕೊಡಬಹುದಾದಂಥ ಡಿಡಕ್ಷನ್ಸನ್ನು ಕೊಡೋದು, ದೆನ್ ಅರೈವಿಂಗ್ ಎಟ್ ಟ್ಯಾಕ್ಸಬಲ್ ಇನ್ಕಮ್, ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಇಸ್ ವಿ ವಿಲ್ ಕಂಪ್ಯೂಟ್ ದ ಟ್ಯಾಕ್ಸ್ ವಿಚ್ ಆನ್ ಇಂಡಿವಿಜುವಲ್ ಹ್ಯಾಸ್ ಟು ಪೇ ಟು ದಿ ಗೌರ್ಮೆಂಟ್. ಈ ಟ್ಯಾಕ್ಸನ್ನು ನಾವು ಕಂಡುಹಿಡಿಬೇಕು. ಸೊ ನೀವು ಪ್ರೀವಿಯಸ್ ಸೆಮಿಸ್ಟರಲ್ಲಿ ಮತ್ತು ಈ ಸೆಮಿಸ್ಟರಲ್ಲಿ ಇಲ್ಲಿವರೆಗೂ ಈ ಹೆಡ್ಸ್ ಆಫ್ ಇನ್ಕಮಲ್ಲಿ ಟ್ಯಾಕ್ಸಬಲ್ ಇನ್ಕಮನ್ನು ಕಂಡುಹಿಡಿದ್ರಿ. ಅದನ್ನೇ ನಾವೀಗ ಟೋಟಲ್ ಮಾಡಿ ಟ್ಯಾಕ್ಸನ್ನು ಕಂಪ್ಯೂಟ್ ಮಾಡಬೇಕು. ಓಕೆ, while computing taxable income and tax liability, SSC can claim deductions under section 80C to 80U. Why these deductions are given? These deductions are given as per Income Tax Act for investments and certain payments which are made by the SSC. And these deductions are given from the gross total income. What is gross total income? That is the total income of all the 5 heads of income. Let's see what are the deductions that come under section 80C to 80U. Very important is 80C, and if you remember, you have learnt few of the investment under 80C in the first chapter of the previous semester. ನಿಮ್ಮ ಸ್ಯಾಲರಿ ಚಾಪ್ಟರಲ್ಲಿ ನೀವು ಫಸ್ಟ್ ಹೆಡ್ ಆಫ್ ಇನ್ಕಮನ್ನು ಕಲಿಯುವಾಗ ನೀವು 80Cಯ ಕೆಲವು ಡಿಡಕ್ಷನ್ಸನ್ನು ಕಲ್ತಿದ್ರಿ. ನೆನಪಿರ್ಬೋದು, LIC ಪ್ರೀಮಿಯಂ ಪೇ ಮಾಡಿರೋದಕ್ಕೆ, ಮತ್ತು ರೆಕಗ್ನೈಸ್ ಪ್ರಾವಿಡೆಂಟ್ ಫಂಡಲ್ಲಿ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಮಾಡಿದ್ದಕ್ಕೆ, ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೆ ಅಲ್ವಾ. ಸೊ ಫಾರ್ ಆಲ್ ದಿಸ್ ವಿ ಹ್ಯಾವ್ ಆಲ್ರೆಡಿ ಲರ್ನ್ ಹೌ ಟು ಗಿವ್ ಡಿಡಕ್ಷನ್ ಅಂಡರ್ 80C. ಈ ಸರಿ ನಾನು ಇನ್ನೂ ಕೆಲವು ಇನ್ವೆಸ್ಟ್ಮೆಂಟ್ ಐಟಮ್ಸನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಈ 80Cಯಲ್ಲಿ ಒಬ್ಬ ಇಂಡಿವಿಜುವಲ್ ಮ್ಯಾಕ್ಸಿಮಮ್ 1,50,000 ಡಿಡಕ್ಷನ್ ಮಾತ್ರ ತೊಗೊಳೋಕ್ಕಾಗೋದು. ಇನ್ವೆಸ್ಟ್ಮೆಂಟ್ 1 ಲಕ್ಷ ಇದ್ದರೆ 1 ಲಕ್ಷ ತೊಗೊಳ್ಬೋದು. ಇನ್ವೆಸ್ಟ್ಮೆಂಟ್ ಟೋಟಲ್ ಆಫ್ ಆಲ್ ದಿಸ್ 2 ಲ್ಯಾಕ್ ಬಂದರೆ 1,50,000 ಮಾತ್ರ ತೊಗೊಳೋಕ್ಕಾಗೋದು. Okay, so up to 1,50,000 he can take. Now let's see what are the items which come under 80C. ಪಬ್ಲಿಕ್ ಪ್ರಾವಿಡೆಂಟ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ, ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ, LIC ಪ್ರೀಮಿಯಮ್ ಆಫ್ ಸೆಲ್ಫ್, ಸ್ಪೌಸ್ ಆ್ಯಂಡ್ ಚಿಲ್ಡ್ರನ್, ತನ್ನ ಮನೆಯವರ ಮಕ್ಕಳ LIC ಪ್ರೀಮಿಯಮನ್ನು ಪೇ ಮಾಡಿದರೆ, ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ, ಹೌಸಿಂಗ್ ಲೋನಿನ ಅಸಲು ಪ್ರಿನ್ಸಿಪಲ್ ಅಮೌಂಟ್ ಪಾವತಿ ಮಾಡಿದ್ದಕ್ಕೆ, ಸ್ಟ್ಯಾಂಪ್ ಡ್ಯೂಟಿ, ರಿಜಿಸ್ಟ್ರೇಷನ್ ಚಾರ್ಜಸ್ ಫಾರ್ ದ ಪರ್ಚೇಸ್ ಆಫ್ ಪ್ರಾಪರ್ಟಿ,
ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಪರ್ಚೇಸ್ ಮಾಡಿದರೆ, ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ, ಫಿಕ್ಸಡ್ ಡೆಪಾಸಿಟ್ ಫಾರ್ 5 years ಅದು ಟ್ಯಾಕ್ಸ್ ಸೇವಿಂಗ್ ಫಿಕ್ಸಡ್ ಡೆಪಾಸಿಟ್ ಆಗಿದ್ದರೆ, ಹಾಗೆಯೇ ಇನ್ಫ್ರಾಸ್ಟ್ರಕ್ಚರ್ ಬಾಂಡನ್ನು ತೊಗೊಂಡ್ರೆ ಈ ಎಲ್ಲ ಇನ್ವೆಸ್ಟ್ಮೆಂಟಿಗೆ ನೀವು ATCಯಲ್ಲಿ ಗ್ರಾಸ್ ಟೋಟಲ್ ಇನ್ಕಮಿಂದ ಡಿಡಕ್ಷನನ್ನು ತೊಗೊಳ್ಬಹುದು. ಬಟ್ ಮ್ಯಾಕ್ಸಿಮಮ್ 1,50,000 ಅಥವಾ ಇನ್ವೆಸ್ಟ್ಮೆಂಟ್ ಅಮೌಂಟ್ ಟೋಟಲ್ ವಿಚ್ ಎವರ್ ಇಸ್ ಲೆಸ್ಸನ್ನು ತೊಗೊಳ್ಬೇಕು. ಸೊ ದಟ್ಸ್ ಆಲ್ ಫಾರ್ ATC. ನೌ ಲೆಟ್ಸ್ ಸಿ ವಾಟ್ ಇಸ್ ATCC. This is for amount deposited in annuity plan of LIC or any other insurer for a ಪೆನ್ಷನ್ ಪ್ಲ್ಯಾನಲ್ಲಿ ನೀವು ಇನ್ವೆಸ್ಟ್ಮೆಂಟನ್ನು ಮಾಡಿದರೆ ಡಿಡಕ್ಷನ್ ತೊಗೊಳ್ಬೋದು. ATC ಮತ್ತು ATCC ಎರಡೂ ಸೇರಿ 1,50,000ಕ್ಕಿಂತ ಜಾಸ್ತಿ ಡಿಡಕ್ಷನ್ ತೊಗೊಳಕ್ಕಾಗೋದಿಲ್ಲ. ಓಕೆ, ನೆಕ್ಸ್ಟ್ ಇಸ್ ATCCD. ಇದು ಪೆನ್ಷನ್ ಕಾಂಟ್ರಿಬ್ಯೂಷನ್. ಫಾರ್ ಎಕ್ಸಾಂಪಲ್, ದಿಸ್ ಇಸ್ ಇಫ್ ಯು ಡೆಪಾಸಿಟ್ ಇನ್ ನ್ಯೂ ಪೆನ್ಷನ್ ಸ್ಕೀಮಲ್ಲಿ ಕಾಂಟ್ರಿಬ್ಯೂಷನ್ ಮಾಡಿದರೆ, ಅಟಲ್ ಪೆನ್ಷನ್ ಯೋಜನೆಯಲ್ಲಿ ಕಾಂಟ್ರಿಬ್ಯೂಷನ್ ಮಾಡಿದರೆ 50,000ವರೆಗೆ ನೀವು ಡಿಡಕ್ಷನನ್ನು ತೊಗೊಳ್ಬೋದು. ನಿಮ್ಮ ಇನ್ವೆಸ್ಟ್ಮೆಂಟ್ ಮೊತ್ತ ಅಥವಾ 50,000 ವಿಚ್ ಎವರ್ ಇಸ್ ಲೆಸ್ಸನ್ನು ತೊಗೊಳ್ಬೋದು. ಇನ್ನೊಂದು 80D ಇದೆ, ಇದು ಇಂಪಾರ್ಟೆಂಟ್. ನಾನು ಯಾವುದನ್ನೆಲ್ಲ ರೆಡ್ಡಲ್ಲಿ ಟೈಪ್ ಮಾಡಿದ್ದೀನೋ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ ದ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್. ಸೊ ಪ್ರೀವಿಯಸ್ ನಾನು ATCಯನ್ನು ಹೈಲೈಟ್ ಮಾಡಿದೆ, ಈಗ 80D ಇದೆ. ದಿಸ್ ಇಸ್ ಇಂಪಾರ್ಟೆಂಟ್. ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಮನ್ನು ಪಾವತಿ ಮಾಡಿದರೆ ಡಿಡಕ್ಷನನ್ನು ತೊಗೊಳ್ಬೋದು. ಇಲ್ಲಿ ನಾವು ಗಮನಿಸಬೇಕು ಯಾವಾಗ ಡಿಡಕ್ಷನನ್ನು ಕೊಡ್ತೀವಿ ಮತ್ತು ಎಷ್ಟು ಮೊತ್ತದ ಡಿಡಕ್ಷನ್ ಸಿಗುತ್ತೆ ಅಂತ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಏನು ಗೊತ್ತಾ, ಇಲ್ಲಿ ಚೆಕ್ಕಲ್ಲಿ ಇನ್ಶೂರೆನ್ಸ್ ಮೆಡಿಕಲ್ ವೈದ್ಯಕೀಯ ವಿಮೆಯ ಪ್ರೀಮಿಯಂ ಮೊತ್ತ ಏನಿದೆ ಅದನ್ನು ನೀವು ಚೆಕ್ಕಲ್ಲಿ ಪಾವತಿ ಮಾಡಿರಬೇಕು. ಕ್ಯಾಶಲ್ಲಿ ಕೊಟ್ಟರೆ ಡಿಡಕ್ಷನ್ ಸಿಗೋದಿಲ್ಲ, ಆಯಿತಾ? ಇದು ಇಂಪಾರ್ಟೆಂಟ್. ಈಗ ನೋಡೋಣ ಸ್ಲ್ಯಾಬ್ ಯಾವ ಥರ ಇದೆ ಅಂತ. ನಿಮ್ಮ ಮನೆಯವರ ಪತ್ನಿ ಅಥವಾ ಪತಿ ಯಾರು, ಬೇಸ್ಡ್ ಆನ್ ಹೂಸ್ ದ SSC, ಅಥವಾ ಡಿಪೆಂಡೆಂಟ್ ಚಿಲ್ಡ್ರನ್, ಇವರಿಗೆ ಪಾವತಿ ಮಾಡಿರುವಂತಹ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ 25,000ವರೆಗೂ ಡಿಡಕ್ಷನ್ ತೊಗೊಳ್ಬೋದು. ಈಗ 15,000 ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಕೊಟ್ಟರೆ 15,000, 30,000 ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಆದರೆ 25,000ವರೆಗೆ ಮಾತ್ರ ತೊಗೊಳ್ಬೋದು. ಸೊ ಮ್ಯಾಕ್ಸಿಮಮ್ 25,000. ಇದಲ್ಲದೇನೆ ಪ್ಲಸ್ ಎಕ್ಸ್ಟ್ರಾ ಇದೆ. ಯಾವಾಗ ಅಂದರೆ ನೀವು ನಿಮ್ಮ ಪೇರೆಂಟ್ಸ್ನ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಪಾವತಿ ಮಾಡಿದರೆ ಮತ್ತು ನಿಮ್ಮ ಪೇರೆಂಟ್ಸ್ 60 ವರ್ಷಕ್ಕಿಂತ ಕಡಿಮೆ ಇದ್ದರೆ ಎಕ್ಸ್ಟ್ರಾ 25,000 ಅಡಿಷನಲ್ 25,000 ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಡಿಡಕ್ಷನ್ ಯು ಕ್ಯಾನ್ ಕ್ಲೈಮ್ ಅಂಡರ್ ಸೆಕ್ಷನ್ 80D if you have paid the medical insurance premium of your parents who are below 60 years. ಅದೇ ನಿಮ್ಮ ಪೇರೆಂಟ್ಸ್ if they are above 60 years 25 ಬದಲು 50,000 ಡಿಡಕ್ಷನನ್ನು ತೊಗೊಳ್ಬೋದು. ಸೊ ಟೋಟಲ್ ಏನಾಗುತ್ತೆ ಹಾಗಾದರೆ 25,000 ಪ್ಲಸ್ 50,000 75,000 ಡಿಡಕ್ಷನ್ ತೊಗೊಳ್ಬೋದು. ಸಪೋಸ್ ಯು ಹ್ಯಾವ್ ಪೇಯ್ಡ್ ದಿ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಮ್ ಆಫ್ ಯುವರ್ ಪೇರೆಂಟ್ಸ್. ಬರೀ ಸ್ಪೌಸ್ ಮತ್ತು ಡಿಪೆಂಡೆಂಟ್ ಚಿಲ್ಡ್ರನ್ ಅಂದರೆ ಅಪ್ ಟು 25,000 ಮಾತ್ರ ಡಿಡಕ್ಷನ್ ಅವೈಲಬಿಲಿಟಿ ಇದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 80D ರಿಮೆಂಬರ್, ಸಾಧಾರಣ ನಮಗೆ ಎಕ್ಸಾಮಲ್ಲಿ 25,000ದೇ ಲೆಕ್ಕ ಬರುತ್ತೆ. ಸೊ ಇದಿಷ್ಟು ನೀವು ನೆನಪಿಟ್ಕೊಂಡ್ರು ಸಾಕು. ನೆಕ್ಸ್ಟ್ 80DD, ದಿಸ್ ಇಸ್ ಆಲ್ಸೋ ಹ್ಯಾವ್ ಹೈಲೈಟೆಡ್, ಸೊ ವೆರಿ ಕೇರ್ಫುಲ್. ಇದು ಬರುತ್ತೆ ಎಕ್ಸಾಮ್ಗೆ. ಇದು ಎಕ್ಸ್ಪೆನ್ಸಸ್ ಆನ್ ಮೆಡಿಕಲ್ ಟ್ರೀಟ್ಮೆಂಟ್ ಆಫ್ ಡಿಸೇಬಲ್ಡ್ ಡಿಪೆಂಡೆಂಟ್. ನಿಮ್ಮನ್ನು ಅವಲಂಬಿತವಾಗಿರುವಂತಹ ಹ್ಯಾಂಡಿಕ್ಯಾಪ್ ಅಥವಾ ಡಿಸೇಬಲ್ಡ್ ಡಿಪೆಂಡೆಂಟ್ ಇದ್ದರೆ ಆ್ಯಸ್ ಅನ್ SSC ಯು ಕ್ಯಾನ್ ಕ್ಲೈಮ್ ದ ಡಿಡಕ್ಷನ್. ಈ ಡಿಡಕ್ಷನ್ ಫಿಕ್ಸ್ಡ್, ನೀವು ಎಷ್ಟಾದರೂ ಎಕ್ಸ್ಪೆನ್ಸ್ ಮಾಡ್ಕೊಳ್ಳಿ, ಆದರೆ ಡಿಡಕ್ಷನ್ ಮಾತ್ರ ಫಿಕ್ಸ್ ಆಗಿರುತ್ತೆ. ಇಲ್ಲಿ ಮ್ಯಾಕ್ಸಿಮಮ್ ಅಂತ ಏನಿಲ್ಲ, ಎಕ್ಸ್ಪೆನ್ಸಸ್ ಕಮ್ಮಿ ಇದ್ರೂ ಮ್ಯಾಕ್ಸಿಮಮ್ ಏನಿದೆ ಅಮೌಂಟ್ ಇದೆ ಅಷ್ಟು ಡಿಡಕ್ಷನ್ ನೀವು ತೊಗೊಳ್ಬೋದು. ಯಾವುದಕ್ಕೆಲ್ಲ ಡಿಡಕ್ಷನನ್ನು ಕೊಡ್ತಾರೆ ಅಂದರೆ ಮೆಡಿಕಲ್ ಟ್ರೀಟ್ಮೆಂಟ್, ನರ್ಸಿಂಗ್ ಟ್ರೀಟ್ಮೆಂಟ್, ಟ್ರೈನಿಂಗ್, ರಿಹ್ಯಾಬಿಲಿಟೇಷನ್ ಆಫ್ ಹ್ಯಾಂಡಿಕ್ಯಾಪ್ಡ್ ಡಿಪೆಂಡೆಂಟಿಗೆ, ಮತ್ತು ಅವರಿಗಾಗಿ ನೀವು ಯಾವುದಾದ್ರೂ ಸ್ಪೆಸಿಫೈಡ್ ಸ್ಕೀಮಲ್ಲಿ ಅಮೌಂಟನ್ನು ಡೆಪಾಸಿಟ್ ಮಾಡಿದರೆ ಫಾರ್ ದ ಮೇಂಟೆನೆನ್ಸ್ ಆಫ್ ದಿ ಹ್ಯಾಂಡಿಕ್ಯಾಪ್ ಡಿಪೆಂಡೆಂಟ್ ಯು ಕ್ಯಾನ್ ಗೆಟ್ ದಿ ಡಿಡಕ್ಷನ್ ಅಂಡರ್ 80DD. ಎಷ್ಟು ತೊಗೊಳ್ಬಹುದು? ಇಫ್ ದಿ ಡಿಪೆಂಡೆಂಟ್ ಹ್ಯಾಸ್ 40% ಆರ್ ಲೆಸ್ ದ್ಯಾನ್ 80%. ಈ 40 ಮತ್ತು 80 ಮಧ್ಯದಲ್ಲಿ ಡಿಸೆಬಿಲಿಟಿ ಇದ್ದರೆ, ಅಂಗಾಂಗ ವೈಕಲ್ಯ ಇದ್ದರೆ, ಆವಾಗ 75,000 ಫಿಕ್ಸೆಡ್ ಡೈರೆಕ್ಟಾಗಿ ಡಿಡಕ್ಷನನ್ನು ತೊಗೊಳ್ಬೋದು. ತುಂಬ ಸಿವಿಯರ್ ಆದಂಥ ಡಿಸೆಬಿಲಿಟಿ ವಿಚ್ ಇಸ್ ಮೋರ್ ದೆನ್ 80%, ಅಂದರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅದು ಎಷ್ಟು ಅಂಗವೈಕಲ್ಯ ತುಂಬ ಜಾಸ್ತಿ ಇದ್ದರೆ ದಟ್ ಈ ಪರ್ಸೆಂಟೇಜನ್ನು ಡಾಕ್ಟರ್ಸ್ ಡಿಸೈಡ್ ಮಾಡಿ ಸರ್ಟಿಫೈ ಮಾಡಿರ್ತಾರೆ. ಇನ್ ದ್ಯಾಟ್ ಕೇಸ್ 1,25,000 ಡಿಡಕ್ಷನ್ ತೊಗೊಳ್ಬೋದು. 1,25,000ವರೆಗೂ ಅಲ್ಲ, 1,25,000 ಡಿಡಕ್ಷನನ್ನು ತೊಗೊಳ್ಬೋದು. ಸೊ ಸಾಧಾರಣ ನಮಗೆ ಇದೇ ಬರೋದು. ಸೊ ರಿಮೆಂಬರ್, ಅಂಡರ್ 80DD ನಮಗೆ 75,000 ಡಿಡಕ್ಷನ್ ಫಿಕ್ಸ್ಡ್ ನಾವು ತೊಗೊಳ್ಬೋದು. ನೆಕ್ಸ್ಟ್ 80DDB, ದಿಸ್ ಇಸ್ ಡಿಡಕ್ಷನ್ ಫಾರ್ ಮೆಡಿಕಲ್ ಎಕ್ಸ್ಪೆಂಡಿಚರ್ ಆನ್ ಸೆಲ್ಫ್ ಆರ್ ಡಿಪೆಂಡೆಂಟ್ ರಿಲೇಟಿವ್. ಸೊ ಮೆಡಿಕಲ್ ಎಕ್ಸ್ಪೆಂಡಿಚರ್ ಮಾಡಿರೋದು ಸ್ವಂತಕ್ಕೆ ಮತ್ತು ಅವಲಂಬಿತರ ಮೆಡಿಕಲ್ ಎಕ್ಸ್ಪೆಂಡಿಚರ್.
This is available for any expenses incurred towards treatment of specified medical disease. ಈ ಎಸ್ ಎಸ್ ಸಿಗೆ ಯಾವುದಾದ್ರೂ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಆಗಿರುವಂತಹ ಡಿಸೀಸ್ ಮತ್ತು ಏಲ್ಮೆಂಟ್ ತೊಂದರೆ ದೈಹಿಕ ಸಮಸ್ಯೆಗಳು ಕಂಡುಬಂದಾಗ, ಉದಾಹರಣೆಗೆ ಕ್ಯಾನ್ಸರ್ ಅಥವಾ ಪಾರ್ಕಿನ್ಸನ್ ಡಿಸೀಸ್ ಇತ್ಯಾದಿಗಳಿದ್ದಾಗ 40,000ವರೆಗೂ ಡಿಡಕ್ಷನನ್ನು ತೊಗೊಳ್ಬೋದು ATDDBಯಲ್ಲಿ. ಓಕೆ, ನೆಕ್ಸ್ಟ್ 80E ಇದೆ. ಐ ಹ್ಯಾವ್ ಅಂಡರ್ಲೈನ್ ದಿಸ್ ಆ್ಯಂಡ್ ಹೈಲೈಟೆಡ್. ಸೊ ರಿಮೆಂಬರ್, ಇದು ನಮಗೆ ಬರುತ್ತೆ. ಎಜುಕೇಷನ್ ಲೋನ್ ಏನಿದೆ ಅದರ ಬಡ್ಡಿ ಮೇಲೆ ಡಿಡಕ್ಷನನ್ನು ತೊಗೊಳ್ಬಹುದು. ಓಕೆ, ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ಲೋನನ್ನು ತೊಗೊಂಡ್ರೆ ದಿಸ್ ಈಸ್ ಫಾರ್ ದ ಲೋನ್ ದಟ್ ಈಸ್ ಟೇಕನ್ ಫಾರ್ ದಿ ಟ್ಯಾಕ್ಸ್ ಪೇಯರ್. ಈಗ ಎಸ್ ಎಸ್ ಸಿ ಫಾರ್ ಹಿಮ್ಸೆಲ್ಫ್ ಫಾರ್ ಹೈಯರ್ ಎಜುಕೇಷನ್ ಇಫ್ ಹಿ ಹ್ಯಾಸ್ ಟೇಕನ್, ಆರ್ ಫಾರ್ ಹಿಸ್ ವೈಫ್ ಇಫ್ ಹಿ ಹ್ಯಾಸ್ ಟೇಕನ್, ಆರ್ ಫಾರ್ ದ ಚಿಲ್ಡ್ರನ್, ಆರ್ ಎನಿ ಆಫ್ ದ ಲೀಗಲ್ ಗಾರ್ಡಿಯನ್. ಅವ್ರಿಗೇನಾದರೂ ಎಜುಕೇಷನ್ಗೆ ಅಂತ ಲೋನ್ ತೊಗೊಂಡಿದ್ರೆ ಇಂಟ್ರೆಸ್ಟಿಗೆ ಡಿಡಕ್ಷನನ್ನು ತೊಗೊಳ್ಬೋದು. ಅಪ್ ಟು 8 years ಮಾತ್ರ ಡಿಡಕ್ಷನ್ ತೊಗೊಳೋದಕ್ಕೆ ಅವಕಾಶ ಇದೆ. ಸೊ ಲೋನ್ ಯಾವಾಗಿಂದ ಶುರು ಆಯಿತು ಅಂತ ನೋಡಿಕೊಂಡು ನಾವು ಕೊಡ್ಬೋದು. ನೆಕ್ಸ್ಟ್ ಇಸ್ 80EE. ಇದು ಇಂಟ್ರೆಸ್ಟ್ ಆನ್ ಹೋಮ್ ಲೋನ್. ಮನೆ ಕಟ್ಟೋದಕ್ಕೆ ಅಂತ ಲೋನ್ ತೊಗೊಂಡಿರ್ತಾರಲ್ಲ ಅದರಲ್ಲಿ ಡಿಡಕ್ಷನ್ ತೊಗೊಳ್ಳೋದು. ಆ್ಯಕ್ಚುಲಿ ಸೆಕ್ಷನ್ 24ಅಲ್ಲಿ ನಿಮ್ಗೆ ನೆನಪಿದೆಯಲ್ಲ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲಿ. ಸೊ ಸೆಕ್ಷನ್ 24 ನಾವು ಮಾಡ್ತಾ ಇದ್ವಿ. ಆವಾಗ ಅಪ್ ಟು 2 lakh ಡಿಡಕ್ಷನ್ ತೊಗೊಳಕ್ಕೆ ಅವಕಾಶ ಇದೆ. ಅದಲ್ಲದೆ ಎಕ್ಸ್ಟ್ರಾ 50,000 ಎಕ್ಸ್ಟ್ರಾ ಇದು ಡಿಡಕ್ಷನನ್ನು 80Eಯಲ್ಲಿ ತೊಗೊಳ್ಬಹುದು. ಆದರೆ ಕಂಡೀಷನ್ ಏನಂತ ಹೇಳಿದ್ರೆ, ಇದು ಒಂದು ಮನೆಗೆ ಮಾತ್ರ ಈ ಡಿಡಕ್ಷನ್ ಸಿಗುತ್ತೆ ಮತ್ತು ಮನೆಗೆ ತೊಗೊಂಡಿರುವಂಥ ಲೋನಿನ ಮೊತ್ತ 35 ಲಕ್ಷಕ್ಕಿಂತ ಕಡಿಮೆ ಇರಬೇಕು. So loan should be below 35 lakh, and very important is the property, the value kuda 50 ಲಕ್ಷಕ್ಕಿಂತ ಕಮ್ಮಿ ಇರಬೇಕು. Okay, so this is under 80EE. Next 80GGB. So this is the deduction on contribution given by companies to political party. ಕಂಪನಿಗಳು ಪೊಲಿಟಿಕಲ್ ಪಾರ್ಟಿಗೆ ಕೊಟ್ಟಿರುವಂಥ ಡೊನೇಷನ್ ಮತ್ತು ಕಾಂಟ್ರಿಬ್ಯೂಷನಿಗೆ ಈ ಡಿಡಕ್ಷನ್ ಇದೆ. ಕ್ಯಾಶಲ್ಲಿ ಕೊಟ್ಟರೆ ಡಿಡಕ್ಷನ್ ಇಲ್ಲ. ಓಕೆ, ಕ್ಯಾಶಲ್ಲಿ ಕೊಟ್ಟಿರಬಾರ್ದು, ಚೆಕ್ ಇತ್ಯಾದಿ ಮೂಲಕ ಕಾಂಟ್ರಿಬ್ಯೂಷನ್ ಡೊನೇಷನನ್ನು ಪೊಲಿಟಿಕಲ್ ಪಾರ್ಟಿಗೆ ಕಂಪನಿಗಳು ಕೊಟ್ಟರೆ ಈ ಡಿಡಕ್ಷನನ್ನು ಕೊಡ್ತಾರೆ. ಹಾಗೆ 80GGC ಇದೆ. ಇದು ಕೂಡ ಪೊಲಿಟಿಕಲ್ ಪಾರ್ಟಿಗೆ ಕೊಟ್ಟಿರುವಂತಹ ಡೊನೇಷನ್ಗೆ ಕಾಂಟ್ರಿಬ್ಯೂಷನ್ಗೆ ಡಿಡಕ್ಷನ್. ಅಲ್ಲಿ ಕಂಪನಿ ಇದ್ದರೆ 80GGBಯಲ್ಲಿ ಕಂಪನಿ ಬಗ್ಗೆ ಮಾತಾಡಿದ್ರೆ, ಇಲ್ಲಿ ನಾವು ಇಂಡಿವಿಜುವಲ್ ಬಗ್ಗೆ ಮಾತಾಡಿದ್ವಿ. ಇಲ್ಲೂ ಕೂಡ ಸೇಮ್ ರೂಲ್. ಕ್ಯಾಶಲ್ಲಿ ಕೊಟ್ಟರೆ ಡಿಡಕ್ಷನ್ ಇಲ್ಲ, ಚೆಕ್ಕಲ್ಲಿ ಕೊಟ್ಟಿರಬೇಕು ಅಥವಾ ಅಕೌಂಟ್ ಟ್ರಾನ್ಸ್ಫರ್ ಆಗಿರಬೇಕು. ನೆಕ್ಸ್ಟ್ 80QQB ಇದೆ. ಇದು ಆಥರ್ಸಿಗೆ ಕೊಡುವಂಥದ್ದು, ಬರಹಗಾರರು, ಲೇಖಕರಿಗೆ ಅವರಿಗೆ ರಾಯಲಿಟಿ ಸಿಗುತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಾಗೆ ಸಿಕ್ಕಿದಂಥ ರಾಯಲಿಟಿ ಮೇಲೆ ಅವರು ಡಿಡಕ್ಷನನ್ನು ತೊಗೊಳ್ಬೋದು. ನಿಮಗೆ ನೆನಪಿದೆ ಅಲ್ವಾ, ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲಿ ರಾಯಲಿಟಿ ಗೆ ಟ್ಯಾಕ್ಸ್ ಮಾಡಿದ್ವಿ. ಇಲ್ಲಿ ಅದಕ್ಕೆ ಡಿಡಕ್ಷನನ್ನು ಕೊಡ್ಬೋದು. ಆದರೆ ಕಂಡೀಷನ್ಸ್ ಇದೆ. ಕಂಡೀಷನ್ ಏನಂತ ಹೇಳಿದ್ರೆ, ಜರ್ನಲ್ಗೆ ಬರೆದು, ಡೈರಿಗೆ ಬರೆದು, ನ್ಯೂಸ್ ಪೇಪರ್ಗೆ ಬರೆದು, ಪ್ಯಾಂಪ್ಲೆಟ್ ಅಥವಾ ಟೆಕ್ಸ್ಟ್ ಬುಕ್ ಬರೆದಿದ್ದು ಅದಕ್ಕೆ ಸಂಬಂಧಪಟ್ಟಾಗೆ ರಾಯಲಿಟಿ ಸಿಕ್ಕಿದರೆ ಡಿಡಕ್ಷನ್ ಇಲ್ಲ. ಸೊ ಇಫ್ ಯು receive royalty from writing textbook, you cannot claim deduction under QQB. ಹಾಗಾದರೆ ಯಾವುದು ಕೊಡ್ತಾರೆ? ಆರ್ಟಿಸ್ಟಿಕ್, ಲಿಟ್ರರಿ ಮತ್ತು ಸೈಂಟಿಫಿಕ್ ನೇಚರ್ನ ಬುಕ್ಕನ್ನು ಬರೆದಿದ್ರೆ ಅದಕ್ಕೆ ಸಂಬಂಧಪಟ್ಟಾಗೆ ನಿಮಗೆ ರಾಯಲಿಟಿ ಬಂದರೆ ಡಿಡಕ್ಷನನ್ನು ತೊಗೊಳ್ಬೋದು. ಹಾಗೆ ನಿಮ್ಮ ಪ್ರೊಫೆಷನ್, ಫಾರ್ ಎಕ್ಸಾಂಪಲ್ ಈಗ ಚಾರ್ಟೆಡ್ ಅಕೌಂಟೆಂಟ್, ಲಾಯರ್ಸ್ ಇರ್ತಾರೆ, ಅವ್ರ ಪ್ರೊಫೆಷನ್ಗೆ ಸಂಬಂಧಪಟ್ಟಾಗೆ ಪ್ರಾಕ್ಟೀಸಿಂಗ್ ಪ್ರೊಫೆಷನಲ್ಸ್, ಇಫ್ ದೇ ರೈಟ್ ಬುಕ್ ಆ್ಯಂಡ್ ಗೆಟ್ ದ ರಾಯಲಿಟಿ, ದೇ ಕ್ಯಾನ್ ಗೆಟ್ ದ ಡಿಡಕ್ಷನ್. ಆ್ಯಂಡ್ ವಾಟ್ ಈಸ್ ದ ಅಮೌಂಟ್ ಆಫ್ ಡಿಡಕ್ಷನ್? 3 ಲಕ್ಷದವರೆಗೂ ತೊಗೊಳ್ಬೋದು, ಅಪ್ ಟು 3 lakhs, ಅಥವಾ ಆ್ಯಕ್ಚುಯಲ್ ಅಮೌಂಟ್. ನೀವು ಎಷ್ಟು ರಾಯಲಿಟಿ ತೊಗೊಂಡಿದ್ರೆ ಅದಕ್ಕಿಂತ ಜಾಸ್ತಿ ಡಿಡಕ್ಷನ್ ತೊಗೊಳೋಕ್ಕಾಗೋದಿಲ್ಲ, ಬಟ್ ಮ್ಯಾಕ್ಸಿಮಮ್ 3 lakhವರೆಗೂ ಡಿಡಕ್ಷನ್ ತೊಗೊಳೋದಕ್ಕೆ ಅವಕಾಶ ಇದೆ. ನೆಕ್ಸ್ಟ್ 80RRB. ದಿಸ್ ಇಸ್ ಆನ್ ಇನ್ಕಮ್ ಬೈ ವೇ ಆಫ್ ರಾಯಲಿಟಿ ಆಫ್ ಅ ಪೇಟೆಂಟ್. ಈ ಸೈಂಟಿಫಿಕ್ ಇನ್ವೆನ್ಷನ್ ಎಲ್ಲ ಮಾಡಿ ಪೇಟೆಂಟ್ ತೊಗೊಂಡಿರ್ತಾರಲ್ಲ, ಅದಕ್ಕೆ ಈ ಡಿಡಕ್ಷನನ್ನು ತೊಗೊಳ್ಳೋದು. ಇದು 3 ಲಕ್ಷದವರೆಗೂ ಅಥವಾ ಅಮೌಂಟ್ ರಿಸೀವ್ಡ್, ವಿಚ್ ಎವರ್ ಇಸ್ ಲೋ, ಡಿಡಕ್ಷನ್ ಆಗಿ ತೊಗೊಳ್ಬೋದು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ 80TTA. I have highlighted, so remember, ಇದು ಇಂಟ್ರೆಸ್ಟ್ ಆನ್ ಸೇವಿಂಗ್ ಅಕೌಂಟ್. ಇದ್ರ ಬಗ್ಗೆ ಒಂದ್ಸರಿ ಆಲ್ರೆಡಿ ನಾನು ಪ್ರೀವಿಯಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಮ್ಯಾಕ್ಸಿಮಮ್ 10,000ವರೆಗೆ ಮಾತ್ರ ಡಿಡಕ್ಷನ್ ತೊಗೊಳಕ್ಕಾಗೋದು. ನೀವು ಎಷ್ಟಾದರೂ ಇಂಟ್ರೆಸ್ಟ್ ಬರಲಿ, ಬಾಕಿ ಇರೋ ಇಂಟ್ರೆಸ್ಟ್ ಎಲ್ಲ ಟ್ಯಾಕ್ಸ್ ಆಗುತ್ತೆ. ಅಪ್ ಟು 10,000 ಮಾತ್ರ ನಿಮಗೆ ಡಿಡಕ್ಷನ್ ಸಿಗುತ್ತೆ. ಯಾವ ಇಂಟ್ರೆಸ್ಟ್ ಫ್ರಮ್ ಸೇವಿಂಗ್ ಅಕೌಂಟ್, ಬ್ಯಾಂಕಲ್ಲಿ ಇಟ್ಟಿರುವಂತಹ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿರುವಂತಹ ಮೊತ್ತಕ್ಕೆ ಸಿಕ್ಕಿರುವಂಥ ಇಂಟ್ರೆಸ್ಟ್, ಕೋಆಪರೇಟಿವ್ ಸೊಸೈಟಿಯ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಮತ್ತು ಪೋಸ್ಟ್ ಆಫೀಸಲ್ಲಿರುವಂಥ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್. ಇದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ಫಿಕ್ಸೆಡ್ ಡೆಪಾಸಿಟ್ ಅಲ್ಲ. ಓಕೆ, ಸೊ ಇದಿಷ್ಟು ಬ್ಯಾಂಕ್ ಮತ್ತು ಇನ್ಸ್ಟಿಟ್ಯೂಷನಲ್ಲಿ ನೀವು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಿಂದ ಇಂಟ್ರೆಸ್ಟನ್ನು ಪಡ್ಕೊಂಡಿದ್ರೆ 10,000ವರೆಗೂ ನೀವು ಡಿಡಕ್ಷನ್ ತೊಗೊಳ್ಬೋದು ಗ್ರಾಸ್ ಟೋಟಲ್ ಇನ್ಕಮಿಂದ. ನೆಕ್ಸ್ಟ್ 80TTB ಇದೆ. ಇದು ಸೀನಿಯರ್ ಸಿಟಿಸನ್ಸ್ಗೆ ಕೊಡೋದು. ಓಕೆನಾ, ಸೀನಿಯರ್ ಸಿಟಿಸನ್ಸ್ ಅಂದರೆ ಅಬೋವ್ 60 years ಅವರಿಗೆ ಈ ಡಿಡಕ್ಷನ್ ಸಿಗುತ್ತೆ. ಇಫ್ ದ SSC ಇಸ್ ಅಬೋವ್ 60 years.
ಇದು ಅಲ್ಲಿ 10,000 ಇತ್ತಲ್ವ, ನಮಗೆಲ್ಲ 10,000 ಸಿಗುತ್ತೆ. ಇವರು ಸೀನಿಯರ್ ಸಿಟಿಸನ್ಗೆ 50,000ವರೆಗೂ ಡಿಡಕ್ಷನ್ ತೊಗೊಳ್ಳೋದಕ್ಕೆ ಅವಕಾಶ ಇದೆ. ಸೊ ನಮಗೆ ಮುಖ್ಯವಾಗಿ ಎಕ್ಸಾಮಿಗೆ ನಾವು SSC ಬಿಲೋ 60 ಇಯರ್ಸ್ ಲೆಕ್ಕನೆ ಮಾಡೋದ್ರಿಂದ ಇದೇ ನಮಗೆ ಇಂಪಾರ್ಟೆಂಟ್. ನೆಕ್ಸ್ಟ್ 80U, ಓಕೆ, ಡಿಡಕ್ಷನ್ ಫಾರ್ ಪರ್ಸನ್ ಸಫರಿಂಗ್ ಫ್ರಮ್ ಫಿಸಿಕಲ್ ಡಿಸಬಿಲಿಟಿ. ಈಗ SSCಯೇ ಫಿಸಿಕಲ್ ಡಿಸಬಿಲಿಟಿಯಿಂದ ಸಫರ್ ಆಗ್ತಾ ಇದ್ದರೆ ಈ ಡಿಡಕ್ಷನನ್ನು ತೊಗೊಳ್ಬಹುದು. ಆ್ಯಂಡ್ ಇನ್ಕ್ಲೂಡಿಂಗ್ ಬ್ಲೈಂಡ್ನೆಸ್ ಮತ್ತು ಮೆಂಟಲ್ ರಿಟಾರ್ಡ್ನೆಸ್ ಅಥವಾ ಫಿಸಿಕಲ್ ಡಿಸಬಿಲಿಟಿ ಎಲ್ಲ SSCಗೆ ಇದ್ದರೆ ಆ SSC ಈ ಡಿಡಕ್ಷನನ್ನು ತೊಗೊಳ್ಬೋದು. 75,000 ಸಿಗುತ್ತೆ. ಸಿವಿಯರ್ ಡಿಸಬಿಲಿಟಿ ಇದ್ದರೆ 1,25,000 ತೊಗೊಳ್ಬೋದು. ನೆನಪಿದೆ ಅಲ್ವಾ, 80DDಯಲ್ಲಿ ಸೇಮ್ ಇದೇ ಥರ ಇತ್ತು. ಅಲ್ಲಿ ನಾವು ಕೊಡ್ತಾ ಇದ್ದಿದ್ದು ಡಿಡಕ್ಷನ್ ಫಾರ್ ಡಿಪೆಂಡೆಂಟ್, ಡಿಸೇಬಿಲಿಟಿ ಇರುವಂಥ ಡಿಪೆಂಡೆಂಟ್ ಇದ್ದರೆ, ಅವಲಂಬಿತರಿದ್ದರೆ. ಇಲ್ಲಿ SSCಗೇ ಡಿಸಬಿಲಿಟಿ ಇದ್ದಾಗ ಈ ಡಿಡಕ್ಷನನ್ನು ಕೊಡಲಾಗುತ್ತೆ. ಓಕೆ, ನಾನೀಗ 80Cಯಿಂದ 80U ಒಳಗೆ ಏನು ಹೇಳ್ಕೊಟ್ಟಿದ್ದೀನಿ, ಅಲ್ಲಿ ಒಂದು ಇಂಪಾರ್ಟೆಂಟನ್ನು ಬಿಟ್ಟಿದ್ದೀನಿ. 80Gಯನ್ನು ನಾನು ಇನ್ನೂ ಹೇಳ್ಕೊಟ್ಟಿಲ್ಲ. 80G, ಇಫ್ ಯು ರಿಮೆಂಬರ್, ದಿಸ್ ಇಸ್ ಫಾರ್ ಡೊನೇಷನ್ ಟು ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ಸ್ ಮತ್ತು ಅಸೋಸಿಯೇಷನ್ ಮತ್ತು ಫಂಡ್ಗಳಿಗೆ ಕೊಡುವಂತಹ ಡೊನೇಷನ್ಗೆ ಸಂಬಂಧಪಟ್ಟಿರೋದು. ಆಲ್ರೆಡಿ ಯು ಆರ್ ಇಂಟ್ರೊಡ್ಯೂಸ್ ಟು ದಿಸ್ ಅಂಡರ್ ಇನ್ಕಮ್ ಫ್ರಮ್ ಸ್ಯಾಲರಿ. ಈ ಡಿಡಕ್ಷನನ್ನು ನಾನು ಸಪ್ರೇಟಾಗಿ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ, ಯಾಕಂದರೆ ಇನ್ನೂ ಡೀಟೇಲಾಗಿ ಕಲಿಬೇಕು. ಅದಕ್ಕೆ ಅದನ್ನು ಸಪ್ರೇಟಾಗಿ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಓಕೆ, ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಏನು ಅಂತ ಹೇಳಿದ್ರೆ 80C ಬಗ್ಗೆ ಟಿಪ್ಪಣಿ ಬರೆಯೋದಕ್ಕೆ ಗೊತ್ತಿರಬೇಕು. ಸೊ ಯು ಶುಡ್ ಬಿ ಏಬಲ್ ಟು ರೈಟ್ ಅ ನೋಟ್ ಆನ್ ಸೆಕ್ಷನ್ 80C. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಬರೀ ನೋಟ್ ಬರೆಯೋದಷ್ಟೇ ಅಲ್ಲ, ಪ್ರತಿ ಸೆಕ್ಷನ್, ಅದರಲ್ಲೂ ಪರ್ಟಿಕ್ಯುಲರ್ ನಾನು ಯಾವುದೆಲ್ಲ ಸೆಕ್ಷನನ್ನು ಹೈಲೈಟ್ ಮಾಡಿದ್ದೀನಿ ಆ ಸೆಕ್ಷನ್ನಲ್ಲಿ ಮ್ಯಾಕ್ಸಿಮಮ್ ಡಿಡಕ್ಷನ್ ಎಷ್ಟು ಅನ್ನೋದು ನಮಗೆ ಇಂಪಾರ್ಟೆಂಟ್. ಬಿಕಾಸ್ ನಾವು ಕೊಡುವಂಥ ಡಿಡಕ್ಷನ್ IT ರೂಲಲ್ಲಿ ಹೇಳಿರುವಂತಹ ಮ್ಯಾಕ್ಸಿಮಮ್ ಅಮೌಂಟಿಗಿಂತ ಜಾಸ್ತಿ ಇರಬಾರ್ದು. ಸೊ ಎಷ್ಟಕ್ಕೆ ಡಿಡಕ್ಷನ್ ನಿಲ್ಲುತ್ತೆ ಅನ್ನೋದನ್ನು ಕೂಡ ಕ್ಲಿಯರಾಗಿ ನೀವು ಕಲಿಬೇಕು. ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ಸ್ಟಡಿ ಮೆಟೀರಿಯಲ್ನ ರೆಫರ್ ಮಾಡಿ, ವಿಡಿಯೋನ ಚೆನ್ನಾಗಿ ನೋಡಿಕೊಂಡು ಕಲೀರಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.